ಸಂಪಂಗಿ ಕೆರೆಯಿಂದ ದೇವಸ್ಥಾನಕ್ಕೆ ಹಸಿ ಕರಗ ಆಗಮಿಸ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಮೆರವಣಿಗೆ. ಹಸಿ ಕರಗದ ಮುಖಾಂತರ ದ್ರೌಪದಿ ದೇವಿಯ ದರ್ಶನಕ್ಕೆ ಮುಗಿಬಿದ್ದ ಸಾವಿರಾರು ಭಕ್ತರು. ದ್ರೌಪದಿ ದೇವಿ ಹಸಿ ಕರಗಕ್ಕೆ ವೀರಕುಮಾರರ ಕೋಟೆ ಸಪ್ತಮಾತೃಕ ಆದಿಶಕ್ತಿ ದೇವಿ ದೇವಸ್ಥಾನದಲ್ಲಿ ಪೂಜೆ. ಹಸಿ ಕರಗ, ಈ ಕರಗ ಇಡೀ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಕಾರ್ಯಕ್ರಮ. ನೂರಾರು ವರ್ಷಗಳ, ಇನ್ಫ್ಯಾಕ್ಟ್ ಸಾವಿರಾರು ವರ್ಷಗಳ ಪರಂಪರೆಯುಳ್ಳಂತಹ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಮಹೋತ್ಸವ. ಇದೀಗ ಹಸಿ ಕರಗ ನಡೀತಾ ಇರತಕ್ಕಂಥದ್ದು. ಸಹಸ್ರಾರು ಜನ ಈ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಅದರಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಇವತ್ತು ಹಸಿ ಕರಗ ಕೂಡ ನಡೀತಾ ಇದೆ. ಈಗಾಗಲೇ ಜಿಬಿಐದಿಂದ ಹಸಿ ಕರಗವನ್ನ ಹೊತ್ತು ಈಗಾಗಲೇ ಬರ್ತಾ ಇರುವಂತದ್ದು ತಾವು ದೃಶ್ಯಗಳು ಕೂಡ ನೋಡಬಹುದು. 7 ಸುತ್ತಿನ ಕೋಟೆಯಲ್ಲಿ ಇದು ಎಂಟ್ರೆನ್ಸ್ ಅಂದ್ರೆ ಮುಖ್ಯ ದ್ವಾರ ಅಂತ ನಾವೇನ್ ಹೇಳ್ತೀವಿ, ಆ ಆರ್ಚ್ ಇದೆ. ಅಲ್ಲಿ ದ್ರೌಪದಿ ಅಮ್ಮನವ್ರನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ದ್ರೌಪದಿ ತಾಯಿ ವೀರಮಂಡಿ ಹಾಕಿ ಕೂತ್ಕೊಳ್ತಾರೆ. ಅಲ್ಲಿ ತಾಯಿಯನ್ನ ಅಂದ್ರೆ ಆದಿಶಕ್ತಿಯನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನ ವೀರಕುಮಾರರು ಮಾಡುವಂತದ್ದು. ಆ ಮುಖಾಂತರವಾಗಿ ಧರ್ಮರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಹಸಿ ಕರಗ ಹೋಗಿ ತಲುಪುವಂತದ್ದು. ವೀರಕುಮಾರರು ದ್ರೌಪದಿ ತಾಯಿಯನ್ನ ಈಗ ಬರಮಾಡ್ಕೊಳ್ತಾರೆ. ಆ ಮುಖೇನವಾಗಿ ಇಲ್ಲಿಂದ ಅಂದ್ರೆ ವೀರಮಂಡಿ ಹಾಕಿ ಕುಳಿತಿರುವಂತಹ ತಾಯಿಗೆ ಅಲಗ ಸೇವೆ ಅನ್ನುವಂಥದ್ದನ್ನ ಮಾಡಲಾಗುತ್ತೆ. ಅಂದ್ರೆ ವೀರಕುಮಾರರು ಕತ್ತಿಯನ್ನ ಹಿಡಿದು ಆ ಒಂದು ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಇಲ್ಲಿಂದ ಮುಂದೆ ಹೋಗಿ ಈ ಧರ್ಮಸ್ವಾಮಿ ಟೆಂಪಲ್ ಏನಿದೆ ಅಂದ್ರೆ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗಿ ಈ ಹಸಿ ಕರಗ ತಲುಪುವಂಥದ್ದು. ಈಗ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಮುಖ್ಯ ಕರಗಕ್ಕೂ ಮುಂಚೆ ಈ ಒಂದು ಹಸಿ ಕರಗ ಅನ್ನುವಂಥದ್ದು ನಡೆಯುತ್ತೆ. 7 ಸುತ್ತಿನ ಕೋಟೆಯನ್ನ ಸುತ್ತುವರೆದು ಈಗಾಗಲೇ ಜಿಬಿಎನ ತಲುಪಿ ಆ ಮುಖಾಂತರವಾಗಿ ಈ ಮುಖ್ಯ ದ್ವಾರ ಏನಿದೆ, ಈ ಮುಖ್ಯ ದ್ವಾರನ ದಾಟಿ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈಗ ಹಸಿ ಕರಗ ತಲುಪುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್. ಸಂಪಂಗಿ ಕೆರೆಯಿಂದ ದೇವಸ್ಥಾನಕ್ಕೆ ಹಸಿ ಕರಗ ಆಗಮಿಸ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಮೆರವಣಿಗೆ. ಹಸಿ ಕರಗದ ಮುಖಾಂತರ ದ್ರೌಪದಿ ದೇವಿಯ ದರ್ಶನಕ್ಕೆ ಮುಗಿಬಿದ್ದ ಸಾವಿರಾರು ಭಕ್ತರು. ದ್ರೌಪದಿ ದೇವಿ ಹಸಿ ಕರಗಕ್ಕೆ ವೀರಕುಮಾರರ ಕೋಟೆ ಸಪ್ತಮಾತೃಕ ಆದಿಶಕ್ತಿ ದೇವಿ ದೇವಸ್ಥಾನದಲ್ಲಿ ಪೂಜೆ. ಹಸಿ ಕರಗ, ಈ ಕರಗ ಇಡೀ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಕಾರ್ಯಕ್ರಮ. ನೂರಾರು ವರ್ಷಗಳ, ಇನ್ಫ್ಯಾಕ್ಟ್ ಸಾವಿರಾರು ವರ್ಷಗಳ ಪರಂಪರೆಯುಳ್ಳಂತಹ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಮಹೋತ್ಸವ. ಇದೀಗ ಹಸಿ ಕರಗ ನಡೀತಾ ಇರತಕ್ಕಂಥದ್ದು. ಸಹಸ್ರಾರು ಜನ ಈ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಅದರಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಇವತ್ತು ಹಸಿ ಕರಗ ಕೂಡ ನಡೀತಾ ಇದೆ. ಈಗಾಗಲೇ ಜಿಬಿಐದಿಂದ ಹಸಿ ಕರಗವನ್ನ ಹೊತ್ತು ಈಗಾಗಲೇ ಬರ್ತಾ ಇರುವಂತದ್ದು ತಾವು ದೃಶ್ಯಗಳು ಕೂಡ ನೋಡಬಹುದು. 7 ಸುತ್ತಿನ ಕೋಟೆಯಲ್ಲಿ ಇದು ಎಂಟ್ರೆನ್ಸ್ ಅಂದ್ರೆ ಮುಖ್ಯ ದ್ವಾರ ಅಂತ ನಾವೇನ್ ಹೇಳ್ತೀವಿ, ಆ ಆರ್ಚ್ ಇದೆ. ಅಲ್ಲಿ ದ್ರೌಪದಿ ಅಮ್ಮನವ್ರನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ದ್ರೌಪದಿ ತಾಯಿ ವೀರಮಂಡಿ ಹಾಕಿ ಕೂತ್ಕೊಳ್ತಾರೆ. ಅಲ್ಲಿ ತಾಯಿಯನ್ನ ಅಂದ್ರೆ ಆದಿಶಕ್ತಿಯನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನ ವೀರಕುಮಾರರು ಮಾಡುವಂತದ್ದು. ಆ ಮುಖಾಂತರವಾಗಿ ಧರ್ಮರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಹಸಿ ಕರಗ ಹೋಗಿ ತಲುಪುವಂತದ್ದು. ವೀರಕುಮಾರರು ದ್ರೌಪದಿ ತಾಯಿಯನ್ನ ಈಗ ಬರಮಾಡ್ಕೊಳ್ತಾರೆ. ಆ ಮುಖೇನವಾಗಿ ಇಲ್ಲಿಂದ ಅಂದ್ರೆ ವೀರಮಂಡಿ ಹಾಕಿ ಕುಳಿತಿರುವಂತಹ ತಾಯಿಗೆ ಅಲಗ ಸೇವೆ ಅನ್ನುವಂಥದ್ದನ್ನ ಮಾಡಲಾಗುತ್ತೆ. ಅಂದ್ರೆ ವೀರಕುಮಾರರು ಕತ್ತಿಯನ್ನ ಹಿಡಿದು ಆ ಒಂದು ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಇಲ್ಲಿಂದ ಮುಂದೆ ಹೋಗಿ ಈ ಧರ್ಮಸ್ವಾಮಿ ಟೆಂಪಲ್ ಏನಿದೆ ಅಂದ್ರೆ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗಿ ಈ ಹಸಿ ಕರಗ ತಲುಪುವಂತದ್ದು. ಈಗ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಮುಖ್ಯ ಕರಗಕ್ಕೂ ಮುಂಚೆ ಈ ಒಂದು ಹಸಿ ಕರಗ ಅನ್ನುವಂಥದ್ದು ನಡೆಯುತ್ತೆ. 7 ಸುತ್ತಿನ ಕೋಟೆಯನ್ನ ಸುತ್ತುವರೆದು ಈಗಾಗಲೇ ಜಿಬಿಎನ ತಲುಪಿ ಆ ಮುಖಾಂತರವಾಗಿ ಈ ಮುಖ್ಯ ದ್ವಾರ ಏನಿದೆ, ಈ ಮುಖ್ಯ ದ್ವಾರನ ದಾಟಿ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈಗ ಹಸಿ ಕರಗ ತಲುಪುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್. ಸಂಪಂಗಿ ಕೆರೆಯಿಂದ ದೇವಸ್ಥಾನಕ್ಕೆ ಹಸಿ ಕರಗ ಆಗಮಿಸ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಮೆರವಣಿಗೆ. ಹಸಿ ಕರಗದ ಮುಖಾಂತರ ದ್ರೌಪದಿ ದೇವಿಯ ದರ್ಶನಕ್ಕೆ ಮುಗಿಬಿದ್ದ ಸಾವಿರಾರು ಭಕ್ತರು. ದ್ರೌಪದಿ ದೇವಿ ಹಸಿ ಕರಗಕ್ಕೆ ವೀರಕುಮಾರರ ಕೋಟೆ ಸಪ್ತಮಾತೃಕ ಆದಿಶಕ್ತಿ ದೇವಿ ದೇವಸ್ಥಾನದಲ್ಲಿ ಪೂಜೆ. ಹಸಿ ಕರಗ, ಈ ಕರಗ ಇಡೀ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಕಾರ್ಯಕ್ರಮ. ನೂರಾರು ವರ್ಷಗಳ, ಇನ್ಫ್ಯಾಕ್ಟ್ ಸಾವಿರಾರು ವರ್ಷಗಳ ಪರಂಪರೆಯುಳ್ಳಂತಹ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಮಹೋತ್ಸವ.
ಇದೀಗ ಹಸಿ ಕರಗ ನಡೀತಾ ಇರತಕ್ಕಂಥದ್ದು. ಸಹಸ್ರಾರು ಜನ ಈ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಅದರಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಇವತ್ತು ಹಸಿ ಕರಗ ಕೂಡ ನಡೀತಾ ಇದೆ. ಈಗಾಗಲೇ ಜಿಬಿಎದಿಂದ ಹಸಿ ಕರಗವನ್ನ ಹೊತ್ತು ಈಗಾಗಲೇ ಬರ್ತಾ ಇರುವಂತದ್ದು ತಾವು ದೃಶ್ಯಗಳು ಕೂಡ ನೋಡಬಹುದು. 7 ಸುತ್ತಿನ ಕೋಟೆಯಲ್ಲಿ ಇದು ಎಂಟ್ರೆನ್ಸ್ ಅಂದ್ರೆ ಮುಖ್ಯ ದ್ವಾರ ಅಂತ ನಾವೇನ್ ಹೇಳ್ತೀವಿ, ಆ ಆರ್ಚ್ ಇದೆ. ಅಲ್ಲಿ ದ್ರೌಪದಿ ಅಮ್ಮನವ್ರನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ದ್ರೌಪದಿ ತಾಯಿ ವೀರಮಂಡಿ ಹಾಕಿ ಕೂತ್ಕೊಳ್ತಾರೆ. ಅಲ್ಲಿ ತಾಯಿಯನ್ನ ಅಂದ್ರೆ ಆದಿಶಕ್ತಿಯನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನ ವೀರಕುಮಾರರು ಮಾಡುವಂತದ್ದು. ಆ ಮುಖಾಂತರವಾಗಿ ಧರ್ಮರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಹಸಿ ಕರಗ ಹೋಗಿ ತಲುಪುವಂತದ್ದು. ವೀರಕುಮಾರರು ದ್ರೌಪದಿ ತಾಯಿಯನ್ನ ಈಗ ಬರಮಾಡ್ಕೊಳ್ತಾರೆ. ಆ ಮುಖೇನವಾಗಿ ಇಲ್ಲಿಂದ ಅಂದ್ರೆ ವೀರಮಂಡಿ ಹಾಕಿ ಕುಳಿತಿರುವಂತಹ ತಾಯಿಗೆ ಅಲಗ ಸೇವೆ ಅನ್ನುವಂಥದ್ದನ್ನ ಮಾಡಲಾಗುತ್ತೆ. ಅಂದ್ರೆ ವೀರಕುಮಾರರು ಕತ್ತಿಯನ್ನ ಹಿಡಿದು ಆ ಒಂದು ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಇಲ್ಲಿಂದ ಮುಂದೆ ಹೋಗಿ ಈ ಧರ್ಮಸ್ವಾಮಿ ಟೆಂಪಲ್ ಏನಿದೆ ಅಂದ್ರೆ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗಿ ಹಸಿ ಕರಗ ತಲುಪುವಂಥದ್ದು. ಈಗ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಮುಖ್ಯ ಕರಗಕ್ಕೂ ಮುಂಚೆ ಈ ಒಂದು ಹಸಿ ಕರಗ ಅನ್ನುವಂಥದ್ದು ನಡೆಯುತ್ತೆ. 7 ಸುತ್ತಿನ ಕೋಟೆಯನ್ನ ಸುತ್ತುವರೆದು ಈಗಾಗಲೇ ಜಿಬಿಎನ ತಲುಪಿ ಆ ಮುಖಾಂತರವಾಗಿ ಈ ಮುಖ್ಯ ದ್ವಾರ ಏನಿದೆ ಈ ಮುಖ್ಯ ದ್ವಾರನ ದಾಟಿ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈಗ ಹಸಿ ಕರಗ ತಲುಪುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್. ಸಂಪಂಗಿ ಕೆರೆಯಿಂದ ದೇವಸ್ಥಾನಕ್ಕೆ ಹಸಿ ಕರಗ ಆಗಮಿಸ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಮೆರವಣಿಗೆ. ಹಸಿ ಕರಗದ ಮುಖಾಂತರ ದ್ರೌಪದಿ ದೇವಿಯ ದರ್ಶನಕ್ಕೆ ಮುಗಿಬಿದ್ದ ಸಾವಿರಾರು ಭಕ್ತರು. ದ್ರೌಪದಿ ದೇವಿ ಹಸಿ ಕರಗಕ್ಕೆ ವೀರಕುಮಾರರ ಕೋಟೆ ಸಪ್ತಮಾತೃಕಾ ಆದಿಶಕ್ತಿ ದೇವಿ ದೇವಸ್ಥಾನದಲ್ಲಿ ಪೂಜೆ. ಹಸಿ ಕರಗ, ಈ ಕರಗ ಇಡೀ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಕಾರ್ಯಕ್ರಮ. ನೂರಾರು ವರ್ಷಗಳ, ಇನ್ಫ್ಯಾಕ್ಟ್ ಸಾವಿರಾರು ವರ್ಷಗಳ ಪರಂಪರೆಯುಳ್ಳಂತಹ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಮಹೋತ್ಸವ. ಇದೀಗ ಹಸಿ ಕರಗ ನಡೀತಾ ಇರತಕ್ಕಂಥದ್ದು. ಸಹಸ್ರಾರು ಜನ ಈ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಅದರಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಇವತ್ತು ಹಸಿ ಕರಗ ಕೂಡ ನಡೀತಾ ಇದೆ. ಈಗಾಗಲೇ ಜಿಬಿಎದಿಂದ ಹಸಿ ಕರಗವನ್ನ ಹೊತ್ತು ಈಗಾಗಲೇ ಬರ್ತಾ ಇರುವಂತದ್ದು ತಾವು ದೃಶ್ಯಗಳು ಕೂಡ ನೋಡಬಹುದು. 7 ಸುತ್ತಿನ ಕೋಟೆಯಲ್ಲಿ ಇದು ಎಂಟ್ರೆನ್ಸ್ ಅಂದ್ರೆ ಮುಖ್ಯ ದ್ವಾರ ಅಂತ ನಾವೇನ್ ಹೇಳ್ತೀವಿ, ಆ ಆರ್ಚ್ ಇದೆ. ಅಲ್ಲಿ ದ್ರೌಪದಿ ಅಮ್ಮನವ್ರನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ದ್ರೌಪದಿ ತಾಯಿ ವೀರಮಂಡಿ ಹಾಕಿ ಕೂತ್ಕೊಳ್ತಾರೆ. ಅಲ್ಲಿ ತಾಯಿಯನ್ನ ಅಂದ್ರೆ ಆದಿಶಕ್ತಿಯನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನ ವೀರಕುಮಾರರು ಮಾಡುವಂತದ್ದು. ಆ ಮುಖಾಂತರವಾಗಿ ಧರ್ಮರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಹಸಿ ಕರಗ ಹೋಗಿ ತಲುಪುವಂತದ್ದು. ವೀರಕುಮಾರರು ದ್ರೌಪದಿ ತಾಯಿಯನ್ನ ಈಗ ಬರಮಾಡ್ಕೊಳ್ತಾರೆ. ಆ ಮುಖೇನವಾಗಿ ಇಲ್ಲಿಂದ ಅಂದ್ರೆ ವೀರಮಂಡಿ ಹಾಕಿ ಕುಳಿತಿರುವಂತಹ ತಾಯಿಗೆ ಅಲಗ ಸೇವೆ ಅನ್ನುವಂಥದ್ದನ್ನ ಮಾಡಲಾಗುತ್ತೆ. ಅಂದ್ರೆ ವೀರಕುಮಾರರು ಕತ್ತಿಯನ್ನ ಹಿಡಿದು ಆ ಒಂದು ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಇಲ್ಲಿಂದ ಮುಂದೆ ಹೋಗಿ ಈ ಧರ್ಮಸ್ವಾಮಿ ಟೆಂಪಲ್ ಏನಿದೆ ಅಂದ್ರೆ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗಿ ಹಸಿ ಕರಗ ತಲುಪುವಂತದ್ದು. ಈಗ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಇರುವಂತದ್ದು. ಮುಖ್ಯ ಕರಗಕ್ಕೂ ಮುಂಚೆ ಈ ಒಂದು ಹಸಿ ಕರಗ ಅನ್ನುವಂಥದ್ದು ನಡೆಯುತ್ತೆ. 7 ಸುತ್ತಿನ ಕೋಟೆಯನ್ನ ಸುತ್ತುವರೆದು ಈಗಾಗಲೇ ಜಿಬಿಎನ ತಲುಪಿ ಆ ಮುಖಾಂತರವಾಗಿ ಈ ಮುಖ್ಯ ದ್ವಾರ ಏನಿದೆ ಈ ಮುಖ್ಯ ದ್ವಾರನ ದಾಟಿ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈಗ ಹಸಿ ಕರಗ ತಲುಪುವಂತದ್ದು.